ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಶನ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಗಾಗಿ ವೇಟ್ ಮಾಡ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 3-4 ದಿನದ ಕೆಳಗಡೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ನೋಟಿಫಿಕೇಶನ್ಸ್ ಬರುತ್ತೆ, ಆ ನೋಟಿಫಿಕೇಶನ್ಸ್ಗಳಲ್ಲಿ 100% ನೋಟಿಫಿಕೇಶನ್ಸು ಮುಂದಿನ ದಿನಗಳಲ್ಲಿ ಬರುವಂಥದ್ದು ಯಾವ್ದು ಅಂತ ಹೇಳಿ ನಿಮಗೆ ಲಿಸ್ಟ್ ಔಟ್ ಮಾಡಿ ಹೇಳಿದ್ದೆ. ಸೊ ಆ ನೋಟಿಫಿಕೇಶನ್ಗಳಲ್ಲಿ ಬರುವಂಥ ಅಂದರೆ ಗ್ಯಾರಂಟಿ ನೋಟಿಫಿಕೇಶನ್ಸ್ ಅಂತ ಏನು ಹೇಳಿದ್ದಲ್ಲ, ಆ ನೋಟಿಫಿಕೇಶನ್ಸಲ್ಲಿ ಒಂದು ನೋಟಿಫಿಕೇಶನ್ ಇದಾಗಿರುತ್ತೆ. ಯಾವುದಿದು ಪಾಲಿಟೆಕ್ನಿಕ್ ಲೆಕ್ಚರರ್ ಅಂದರೆ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ಸು ಒಂದು ನೋಟಿಫಿಕೇಶನು, ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್, ಹಾಗೂ PU ಕಾಲೇಜ್ ಲೆಕ್ಚರರ್ ಪೋಸ್ಟಿನ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಬಟ್ ಈಗ ನಾನು ಇಲ್ಲಿ ನಿಮಗೆ ಹತ್ರ ಡಿಸ್ಕಸ್ ಮಾಡೋದು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ನೋಟಿಫಿಕೇಶನ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇದೀಗ ಒಂದು ಡ್ರಾಫ್ಟ್ ಕಾಪಿ ನಮಗೆ ಸಿಕ್ಕಿರುತ್ತೆ. ಆ ಡ್ರಾಫ್ಟ್ ಕಾಪಿ ನಿಮಗೆ ಏನು ಹೇಳುತ್ತೆ, ಆ ಡ್ರಾಫ್ಟ್ ಕಾಪಿಯಲ್ಲಿ ಏನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಇದ್ರ ಮುಖಾಂತರ ನೀವೇನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಮುಂದಿನ ದಿನಗಳಲ್ಲಿ ಈ ನೋಟಿಫಿಕೇಶನು ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಅನಾಲಿಸಿಸ್ ಮಾಡ್ಬೋದು. ಸೊ ಏನಕ್ಕಂದರೆ ಇವಾಗ C&R ರೂಲ್ಸ್ ಅಂದರೆ ಡ್ರಾಫ್ಟ್ ರೂಲ್ಸ್ ಬಿಟ್ಟಿದ್ದಾರೆ ಅಂತಂದರೆ ಅರ್ಥ ಮುಂದಿನ 3-5 ತಿಂಗಳ ಒಳಗಡೆ ಇದರ ನೋಟಿಫಿಕೇಶನ್ ಇದೆ ಅಂತ ಅರ್ಥ. ಸೊ ನೋಡೋಣ ಈ ನೋಟಿಫಿಕೇಶನ್ ಏನೆಲ್ಲ ಬಿಟ್ಟಿದ್ದಾರೆ ಅಂತೇಳಿ ಆ ಒಂದು ಡ್ರಾಫ್ಟ್ ಕಾಪಿಯಲ್ಲಿ. ಸೊ ಇದು ನಿಮಗೆ ಎಕ್ಸಾಮು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, KPSC ಕಂಡಕ್ಟ್ ಮಾಡುತ್ತಾ KEA ಕಂಡಕ್ಟ್ ಮಾಡುತ್ತಾ ಅಂತೇಳಿ. ನೋಡಿ, KPSCನೇ 100% ಇದು ಕಂಡಕ್ಟ್ ಮಾಡೋದು. ಏನೋ ನಿಮ್ಮ ಅದೃಷ್ಟ ಇತ್ತು, ಎಲ್ಲರ ಅದೃಷ್ಟ ಇತ್ತು ಅಂತಂದರೆ ಇದು KEA ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ ಇದೆ. ಬಟ್ 99.99% KPSCನೇ ತಗೊಳುತ್ತೆ. ಅದೊಂದು ಕ್ಲಾರಿಟಿ ಇರಲಿ. ಯಾವುದಿದು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ದು. ಅದೇ PU ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದರೆ KEA ಟ್ರಾನ್ಸ್ಫರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟ್ ಅಂತ ಅಂದಾಗ ಇದಕ್ಕೆ ಕ್ವಾಲಿಫಿಕೇಶನ್ ಏನೆಲ್ಲ ಇಡ್ತಾರೆ ಅಂತ ಹೇಳಿ ನಿಮ್ಮ ಒಂದು ಪ್ರಶ್ನೆ ಭಾಳಷ್ಟು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ದಾರೆ. ಸೊ ನೋಡಿ, ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಶನ್ಗೆ ಕ್ವಾಲಿಫಿಕೇಶನ್ BE ವಿತ್ ಫಸ್ಟ್ ಕ್ಲಾಸ್ನ ಮೆನ್ಷನ್ ಮಾಡ್ತಾರೆ. ಕ್ಯಾಟಗರಿ ವೈಸ್ ನೋಡಿಕೊಂಡಾಗ ಪರ್ಸೆಂಟೇಜ್ ರಿಲ್ಯಾಕ್ಸೇಷನ್ ಸಿಗ್ಬೋದು. ಜನರಲ್ ಮೆರಿಟ್ OBCಗೆ 60% ಮ್ಯಾಂಡೇಟರಿ ಇಡ್ತಾನೆ ವಿತ್ ಫಸ್ಟ್ ಕ್ಲಾಸ್, ಅಂದರೆ 60% ಅಂದರೆ ಫಸ್ಟ್ ಕ್ಲಾಸ್. ಅದು ಏನು, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ವಿತ್ ಆರ್ ವಿತೌಟ್ ಎಕ್ಸ್ಪೀರಿಯನ್ಸ್ ಇದ್ದರೂ ಇಲ್ಲಿ ಕನ್ಸಿಡರ್ ಆಗಿಲ್ಲ, ವಿತೌಟ್ ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ. ಸೊ BE ಫ್ರೆಶ್ ಗ್ರಾಜುಯೇಟ್ನು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಹೊಸದಾಗಿ ಕಂಪ್ಲೀಟ್ ಮಾಡ್ಕೊಂಡಿರೋರು ಮತ್ತು BE ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ ಎಲ್ಲ BE ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ಅವ್ರಿಗೇನು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೈಗೆ ಸಿಕ್ಕಿರಬೇಕು. ಅಂಥ ಆಸ್ಪಿರೆಂಟ್ಸ್ನು ಇದಕ್ಕೆ ಅಪ್ಲೈ ಮಾಡೋದು, ಅಂದರೆ ಫ್ರೆಶರ್ಸ್ನು ಇದಕ್ಕೆ ಅಪ್ಲೈ ಮಾಡ್ಬೋದು ಪಾಲಿಟೆಕ್ನಿಕ್ ಲೆಕ್ಚರರ್ಗೆ. ಅದೇ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಬಂತು ಅಂದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಪೋಸ್ಟ್ ಅದು. ಸೊ ಇದಕ್ಕೆ MTech ಮ್ಯಾಂಡೇಟರಿ ಮಾಡ್ತಾನೆ, MTech ವಿತ್ ಫಸ್ಟ್ ಕ್ಲಾಸು. ನೋಡೋಣ, ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಇದರ ಒಂದು ಪ್ಯೂರ್ ಕ್ಲಾರಿಟಿ ಸಿಗುತ್ತೆ. ಪಾಲಿಟೆಕ್ನಿಕ್ ಲೆಕ್ಚರರ್ಗೆ ನೋಟಿಫಿಕೇಶನ್ ಏನಿಟ್ಟಿದ್ದಾರೆ, ಕ್ವಾಲಿಫಿಕೇಶನ್ ಏನಿಟ್ಟಿದ್ದಾರೆ, ಅದಾಗಿ ನಂತರ ಪೇ ಸ್ಕೇಲ್ ಏನಿದೆ, ಇದೆಲ್ಲ ಡೀಟೇಲ್ಡಾಗಿ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಗೊತ್ತಾಗುತ್ತೆ. ಬಟ್ ನಾನು ಗ್ಯಾದರ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಶನ್ಗೆ BE ಕಂಪ್ಲೀಟ್ ಆಗಿ ವಿತ್ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇತ್ತು ಅಂದರೆ ಸಾಕು, ಅವರು ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೂ ಅಪ್ಲೈ ಮಾಡ್ಬೋದು, ಫ್ರೆಶ್ ಗ್ರಾಜುಯೇಟ್ಸ್. ಅದಾಗಿ ಫ್ರೆಶರ್ ನೀವು 5-6 ವರ್ಷ ಓದಿರ್ತೀರ ಬೇರೆ ಎಕ್ಸಾಮ್ಸ್ಗೂ, ಅಂಥ ಆಸ್ಪಿರೆಂಟ್ಸ್ನು ಅಪ್ಲೈ ಮಾಡೋದು. ಇಲ್ಲಿ ಹೇಳ್ತಾ ಇರೋದೇನೆಂದರೆ BE ಕಂಪ್ಲೀಟ್ ಆಗಿರಬೇಕು, ನಿಮಗೆ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಬೇಕಷ್ಟೇ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ MTech ಕೇಳಿದ್ದಾರೆ. MTechನ ನಾನು ಭಾಳಷ್ಟು ನೋಟಿಫಿಕೇಶನ್ಸಲ್ಲಿ ನೋಡಿದಂಗೆ ACT ರೂಲ್ಸ್ ಪ್ರಕಾರ MTechನ ಮೆನ್ಷನ್ ಮಾಡಿದ್ದಾರೆ. ಪಾಲಿಟೆಕ್ನಿಕ್ ಲೆಕ್ಚರರ್ಸ್ಗೆ BE ವಿತ್ ಫಸ್ಟ್ ಕ್ಲಾಸ್ನ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಎಷ್ಟು ವೇಕೆನ್ಸೀಸ್ ಬರುತ್ತೆ ಅಂತ ಕೇಳಿದಾಗ ನಾನು ಇದಕ್ಕೆ ಸಂಬಂಧಪಟ್ಟಂತೆ 1-2 ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋಸ್ನ ನೋಡ್ಬೋದು. ಅದನ್ನು ಒಂದು ಡ್ರಾಫ್ಟ್ ಕಾಪಿಯಲ್ಲಿ ನಿಮಗೆ ತೋರಿಸ್ಕೊಟ್ಟಿದೆ, ಎಷ್ಟೆಲ್ಲ ವೇಕೆನ್ಸೀಸ್ ಯಾವೆಲ್ಲ ಬ್ರಾಂಚಸ್ಗೆ ಹೇಳಿದೆ ಅಂತೇಳಿ. ಅದಾದ ನಂತರ ನಮ್ಮ ಕರ್ನಾಟಕ ಸರ್ಕಾರದಿಂದನೂ ಮುಂದಿನ ದಿನಗಳಲ್ಲಿ ಎಷ್ಟು ವೇಕೆನ್ಸೀಸ್ನ ಕಾಲ್ ಫಾರ್ ಮಾಡಬೇಕು ಅಂತೇಳಿ ಒಂದು ಡ್ರಾಫ್ಟ್ ಕಾಪಿನ ಬಿಟ್ಟಿದ್ರು, ಒಂದು ಡಾಕ್ಯುಮೆಂಟ್ನ ಇತ್ತು. ಆ ಡಾಕ್ಯುಮೆಂಟ್ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ. ಅರೌಂಡ್ 980 ವೇಕೆನ್ಸೀಸ್ ಇದೆ. ಸೊ 900+ ವೇಕೆನ್ಸೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಎಲ್ಲ ಬ್ರಾಂಚಸ್ಗೆ, ಮತ್ತು HK ಮತ್ತು NHK ಎರಡೂ ಸೇರಿಕೊಂಡು. ಸೊ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ C&R ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಂದರೆ ಹೊಸದಾಗಿ ಬಿಟ್ಟಿರುವಂಥ ಡ್ರಾಫ್ಟ್ C&R ರೂಲ್ಸ್ ಫಾರ್ ಲೆಕ್ಚರರ್ ನೋಟಿಫಿಕೇಶನ್, ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಮತ್ತು ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಶನ್ ಆಗಿರ್ಬೋದು. ಸೊ ನೋಡೋಣ, ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ನೋಡೋಣ. ಸೊ ಅದಾಗಿ ನಂತರ ಸಾಕಷ್ಟು ಜನ ಈ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಯಾವಾಗ ಬರುತ್ತೆ ಅಂತಲೂ ಕೇಳ್ತಾ ಇದ್ರು. ನೋಡಿ ಸ್ನೇಹಿತರೆ, ಈಗ ಇದು ಬಿಟ್ಟಿದ್ದಾರೆ ಅಂದರೆ ಇಲ್ಲಿಂದ 3-4 ತಿಂಗಳು ತೊಗೊಳ್ಳಿ. ಸೊ ಈಗ ಇದು ಜೂನ್ ಇದೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಅಕ್ಟೋಬರ್ ಡಿಸೆಂಬರ್ ಒಳಗಡೆ ಈ ನೋಟಿಫಿಕೇಶನ್ ನಿಮ್ಮ ಕೈಗೆ ಬಂದಿರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಸಾಕಷ್ಟು ಟೈಮ್ ಇದೆ, ಈಗಲಿಂದನೇ ಪ್ರಿಪರೇಷನ್ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ನೇ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ ಡ್ರಾಫ್ಟ್ ಕಾಪಿ ನಾವು ನೋಡೋದಾದರೆ ಈ ಥರ ಇದೆ ನೋಡಿ. ಡ್ರಾಫ್ಟ್ ಕಾಪಿ ನೋಡ್ತಾ ಇರ್ಬೋದು ನೀವು. 24/6/2026 ಇಶ್ಯೂ ಮಾಡಿರುವಂಥ ಡಾಕ್ಯುಮೆಂಟ್ ಇದು. 24/6/2026 ಅಂದರೆ ನಿನ್ನೆಗೆ ಬಂದಿರುವಂಥ ಡಾಕ್ಯುಮೆಂಟ್. ಬಟ್ ನಮಗೆ ಇವತ್ತಿಗೆ ಸಿಕ್ಕಿದೆ. ಸೊ ಈ ಪ್ಯಾರಾಗ್ರಾಫ್ ಎಲ್ಲ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಗೆಜೆಟೆಡ್ ರೂಲ್ಸ್ ಇರುತ್ತೆ, ಅದು ಇದಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಡ್ರಾಫ್ಟ್ ರೂಲ್ಸ್ ಇದೆ, ಅಂದರೆ C&R ರೂಲ್ಸ್ ಅಂತ ಅನ್ಬೋದು. C&R ರೂಲ್ಸ್ ಇದರ ಪ್ರಕಾರ ನಮಗೆ ಎಲ್ಲ ನೋಟಿಫಿಕೇಶನ್ಸ್ ಅಂದರೆ ಪ್ರತಿಯೊಂದು ರಿಕ್ರೂಟ್ಮೆಂಟ್ಗೂ ಅದರದೇ ಆದ ಓನ್ C&R ರೂಲ್ಸ್ ಇರುತ್ತೆ. ಆ C&R ರೂಲ್ಸ್, ಈ ನೋಟಿಫಿಕೇಶನ್ ಸಂಬಂಧಪಟ್ಟಂಥ C&R ರೂಲ್ಸಿನ ಒಂದು ಡಾಕ್ಯುಮೆಂಟ್ ಇದಾಗಿರುತ್ತೆ. ಸೊ ನೋಡೋಣ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಯಾವುದಕ್ಕೆ, ಗೌರ್ನಮೆಂಟ್ ಪಾಲಿಟೆಕ್ನಿಕ್ಕು, ಅದು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಂತಿರ್ತಾರಲ್ಲ ಅಂತ ಇದಕ್ಕೆ AICT ಪೇ ಸ್ಕೇಲು 1,31,000 ಇದೆ. ಸೊ ಪ್ರಿನ್ಸಿಪಲ್ ಯಾರಾದರೂ MTech ಕಂಪ್ಲೀಟ್ ಮಾಡಿಕೊಂಡು
ಡಿಪ್ಲೊಮಾ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಬೇಕಂತ ಅನ್ನೋರಿಗೆ ಬೇಸಿಕ್ ಪೇ 1,31,000 ಇರುತ್ತೆ. ಬಟ್ ಇಲ್ಲಿ ನೋಡಿ 40% ಆಫ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸಸ್. ಸೊ ನಮಗೇನೆಲ್ಲ ವೇಕೆನ್ಸೀಸ್ ಇರುತ್ತೆ, ಇವಾಗ ನಮಗೆ ಓವರಾಲ್ ವೇಕೆನ್ಸೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಆ ಡಿಪಾರ್ಟ್ಮೆಂಟಲ್ಲಿ ಹೇಳಿರೋ ವೇಕೆನ್ಸೀಸಲ್ಲಿ 40% ವೇಕೆನ್ಸೀಸ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಥ್ರೂ ಡೈರೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದು C&R ರೂಲ್ಸಲ್ಲಿ ಹೇಳುತ್ತೆ. ಅದಾದ ನಂತರ 60% ಬೈ ಪ್ರಮೋಷನ್. ಯಾರು ಪ್ರಮೋಷನ್ ಆಗುತ್ತೆ ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡ್ತಿರ್ತಾರೆ ಅಥವಾ ಹ್ಯುಮ್ಯಾನಿಟೀಸಲ್ಲಿ ಅದೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಲ್ಲಿ ಏನು ಹೆಡ್ ಆಫ್ ದಿ HOD ಅಂತ ಕರಿತೀವಲ್ಲ ಅಂಥ ಒಂದು ಪೊಸಿಷನಲ್ಲಿರುವಂಥ ಎಂಪ್ಲಾಯೀಸ್ಗೆ ಈ ಒಂದು ಪ್ರಿನ್ಸಿಪಲ್ ಪೋಸ್ಟ್ನ ಇದು ಪ್ರಮೋಷನ್ ಮುಖಾಂತರ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಎಷ್ಟು 60%. ಸೊ 60% ಪ್ರಮೋಷನ್ ಮುಖಾಂತರ, 40% ಡೈರೆಕ್ಟ್ ರಿಕ್ರೂಟ್ಮೆಂಟು. ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಕ್ವಾಲಿಫಿಕೇಷನ್ ಏನಂತ ಕೇಳಿದ್ದಾರೆ ಅಂದ್ರೆ ನೋಡಿ, ಕ್ವಾಲಿಫಿಕೇಷನ್ ಆಸ್ ಪರ್ ACT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕನ್ಸಲ್ಟ್ ವಿತ್ ನ್ಯಾಷನಲ್ ರೆಗ್ಯುಲೇಟರಿ ಅಥಾರಿಟಿ ಇಶ್ಯೂಡ್ ಬೈ ದಿ ಟೈಮ್ ಟು ಟೈಮ್. ಸೊ ಇಲ್ಲಿ ಹೇಳಿದಂತೆ ಮತ್ತೆ ಪ್ರಮೋಷನ್ಗೆ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಬಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಮಾತಾಡೋಣ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಾಗಬೇಕು, ACT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅವರ ಒಂದು ಸ್ಪೆಸಿಫಿಕೇಶನ್ ಪ್ರಕಾರನೇ 40% ಏನು ರಿಸರ್ವೇಷನ್ 40% ಡೈರೆಕ್ಟ್ ರಿಕ್ರೂಟ್ಮೆಂಟ್ನ ಮಾಡ್ತವೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಇಡೀ ಎಂಟೈರ್ ಡಾಕ್ಯುಮೆಂಟ್ ನೋಡಿದ್ರೆ ನಿಮಗೆ ಎಲ್ಲೂ ACTದು ಏನು ಕ್ವಾಲಿಫಿಕೇಷನ್ ಇದೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ, ನಾನು ಹಲವಾರು ರಿಕ್ರೂಟ್ಮೆಂಟ್ಸ್ ನೋಡಿರೋ ಪ್ರಕಾರ ACT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಪಾಲಿಟೆಕ್ನಿಕ್ ಲೆಕ್ಚರರ್ಗೆ BE ಫಸ್ಟ್ ಕ್ಲಾಸ್ ಇರಬೇಕು. ಅದೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರೆ MTech ವಿತ್ ಫಸ್ಟ್ ಕ್ಲಾಸ್ ಇರಬೇಕು. ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿರಲ್ಲ. ಸೊ ಅದೇ ರೀತಿಯಲ್ಲಿ ಅದೇ ACT ರೂಲ್ಸು ಇಲ್ಲಿಗೂ ಅಪ್ಲೈ ಆಗುತ್ತೆ. ಸೊ ಹಾಗಂತ ನೋಡಿಕೊಂಡಾಗ BE ಫಸ್ಟ್ ಕ್ಲಾಸು ಡಿಪ್ಲೊಮಾ ಲೆಕ್ಚರರ್ಗೆ ಮತ್ತು BE ಅಸಿಸ್ಟೆಂಟ್ ಪ್ರೊಫೆಸರು MTechನ ಕೇಳ್ತಾರೆ. ಸೊ ನೋಡಿ, ಇದು ಅದೇ ಥರನೇ ಪ್ರಿನ್ಸಿಪಲು ಗೌರ್ಮೆಂಟ್ ಪಾಲಿಟೆಕ್ನಿಕ್ಗೆ, ನಾನ್ ಇಂಜಿನಿಯರಿಂಗು ಇದಕ್ಕೂ ಅಷ್ಟೇ ಪೇ ಸ್ಕೇಲ್ ಸೇಮ್ ಇದೆ. ಇಲ್ಲೂ ಅಷ್ಟೇ 40% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಆಗಬೇಕು, 60% ಥ್ರೂ ಪ್ರಮೋಷನ್ ಆಗಬೇಕು ಅಂತ ಹೇಳಿದ್ದಾರೆ. ಡೈರೆಕ್ಟ್ ರಿಕ್ರೂಟ್ಮೆಂಟು ACT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದರ ಪ್ರಕಾರ ನಡೆಯುತ್ತೆ ಅಂತ ಹೇಳಿದ್ದಾರೆ. ಪ್ರಮೋಷನ್ ಆದರೆ ಈ ಥರ ಕ್ವಾಲಿಫಿಕೇಷನ್ ರೀಚ್ ಆಗಬೇಕು. ಅಂದರೆ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೂ ಈ C&R ರೂಲ್ಸ್ ಗೊತ್ತಿರಬೇಕು. ಸೊ ಈಗ ನಾನು HOD ಕೆಲಸ ಮಾಡ್ತಿರ್ತೀನಿ, ನಾನು ಪ್ರಿನ್ಸಿಪಲ್ ಆಗಬೇಕಂದ್ರೆ ನಾನು ಎಲ್ಲಿ ನೋಡಬೇಕು, ಈ C&R ರೂಲ್ಸ್ನ ನೋಡಬೇಕು. ಸೊ ಈ C&R ರೂಲ್ಸ್ ಪ್ರಕಾರ ನಾನು ಅವಾಗ ಅರ್ಥ ಮಾಡ್ಕೊಳ್ತೀನಿ, ಓಕೆ ನಂದು 15-10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೆ ಮುಂದಿನ ದಿನಗಳಲ್ಲಿ ಪ್ರಿನ್ಸಿಪಲ್ ಪ್ರಮೋಷನ್ ಆಗ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈ C&R ರೂಲ್ಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ನೋಟಿಫಿಕೇಶನ್ ತೊಗೊಂಡ್ರು. ಸೊ ಅದೇ ಥರನೇ ನೋಡಿ, ಸೊ ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಅಂದರೆ HOD ಪೋಸ್ಟ್ ಅಂತ ಏನು ಕರಿತೀವಿ. ಸೊ ಆ ಒಂದು ಪಾಲಿಟೆಕ್ನಿಕ್ ಲೆಕ್ಚರಲ್ಲಿ HOD ಪೋಸ್ಟ್ಗೆ ಯಾವ ಥರ ನಡೀಬೇಕು ಅನ್ನೋದು ಹೇಳಿದರೆ, ಸೊ ಬೈ ಪ್ರಮೋಷನ್. ಸೊ ನಿಮಗೆ ಪ್ರಿನ್ಸಿಪಲ್ ಆದರೆ 40% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇತ್ತು, 60% ಪ್ರಮೋಷನ್ ಮುಖಾಂತರ ಇತ್ತು. ಅದೇ HODಗಾದರೆ ಡೈರೆಕ್ಟಾಗಿ 100% ಪ್ರಮೋಷನ್ ಮುಖಾಂತರನೇ ಆಗುತ್ತೆ. ಸೊ ಪ್ರಮೋಷನ್ಗೆ ಯಾರು ಆಗಬೇಕು, ಕಾಲೇಜಲ್ಲಿ ಯಾರು ಲೆಕ್ಚರರ್ ಆಗಿ 15 ಇಯರ್ಸ್ ಕೆಲಸ ಮಾಡ್ತಿರ್ತಾರೆ ಅಂಥ ಒಂದು ಎಂಪ್ಲಾಯೀಸ್ಗೆ HODಗಾಗಿ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದರೆ ಪ್ರಮೋಷನ್ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಪ್ರಮೋಷನ್ಗೆ ಮಸ್ಟ್ ಬಿ ಪೊಸೆಸ್ ಬ್ಯಾಚುಲರ್ ಆರ್ ಮಾಸ್ಟರ್ಸ್ ಲೆವೆಲ್ ಇನ್ ರಿಲೆವೆಂಟ್ ಡಿಸಿಪ್ಲಿನ್. ಸೊ ಈಗ ನಂದು ಮೆಕ್ಯಾನಿಕಲ್ ಆಗಿದೆ, ಮೆಕ್ಯಾನಿಕಲಲ್ಲಿ BE ಫಸ್ಟ್ ಕ್ಲಾಸ್ BE ಇದೆ, ಅಥವಾ MTech ಇನ್ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಆಗಿದೆ. ಸೊ ನನಗೆ 15 ಇಯರ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಅಥವಾ ರಿಸರ್ಚ್ ಫೀಲ್ಡಲ್ಲಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದಾಗ ನನಗಾಗ ಈ HODಗೆ ಪೋಸ್ಟ್ನ ಪ್ರಮೋಷನ್ ಮಾಡ್ಬೋದು, HOD ಪೋಸ್ಟ್ಗೆ ಪ್ರಮೋಷನ್ ಮಾಡ್ಬೋದು. ಸೊ HODಗೂ ಬೇಸ್ಗೆ ಪೇ ಸ್ಕೇಲ್ ನೋಡ್ರಿ 1,31,000 ಬೇಸಿಕ್ ಪೇ ಸ್ಕೇಲ್ ಇದೆ. ಸೊ ಎಲ್ಲ ಮತ್ತು ಅದಾಗಿ ನಂತರ ಇದು ಏನಪ್ಪ ಅಂತ ಕೇಳಿದ್ರೆ, ಇದೆಲ್ಲ ವೇಕೆನ್ಸೀಸ್, ನಂಬರ್ ಆಫ್ ವೇಕೆನ್ಸೀಸ್ ಇದು. ಸೊ ನಾನು ನಿಮಗೆ ಪ್ರಿನ್ಸಿಪಲ್ ಪೋಸ್ಟು ನಿಮಗೆ ತೋರಿಸಿಲ್ವಲ್ಲ. ಸೊ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಪೋಸ್ಟಿಗೆ 75 ವೇಕೆನ್ಸೀಸ್ ಇರೋಂಥದ್ದು. ಅದೇ ರೀತಿಯಲ್ಲಿ ನಿಮಗೆ ಇಲ್ಲೂ ಅಷ್ಟೇ ಪ್ರಿನ್ಸಿಪಲ್ ಪೋಸ್ಟ್ ಇಲ್ಲೂ ನಾನ್ ಟೆಕ್ನಿಕಲ್ಗೆ 6 ವೇಕೆನ್ಸೀಸ್ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ಎಷ್ಟು ಟೋಟಲ್ 333 ಇದೆ. ಸೊ ಅದು ಯಾವ ಥರ ಸ್ಪ್ಲಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ ನಿಮಗೆ, ಇದನ್ನೆಲ್ಲ ನೀವು ನೋಡ್ಕೊತ ಹೋಗ್ಬೋದು. ಸೊ ಯಾವ ಡಿಪಾರ್ಟ್ಮೆಂಟಿನ HOD ಆಗೋದಕ್ಕೆ ಎಷ್ಟೆಷ್ಟು ವೇಕೆನ್ಸೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಅಥವಾ ಗೌರ್ಮೆಂಟ್ ಪಾಲಿಟೆಕ್ನಿಕ್ಸಲ್ಲಿ ಎಷ್ಟು ವೇಕೆನ್ಸೀಸ್, 333 ವೇಕೆನ್ಸೀಸ್ ಇರೋ ಥರ ಹೇಳಿದ್ದಾರೆ. ಸೊ ಅದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ನೋಡಿ, ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು HOD, ಬಟ್ ನಾನ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ ಇರುತ್ತಲ್ಲ ಅದಕ್ಕೆ. ಸೊ ನಾನ್ ಇಂಜಿನಿಯರಿಂಗ್ ಅಂದರೆ ಯಾರ್ಯಾರು ಬರ್ತಾರೆ, ಕಮರ್ಷಿಯಲ್ ಪ್ರಾಕ್ಟೀಸ್ ಇರ್ಬೋದು, ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಪರೆಲ್ ಡಿಸೈನ್ ಆ್ಯಂಡ್ ಇದು ಫ್ಯಾಷನ್ ಟೆಕ್ನಾಲಜಿ ಇರ್ಬೋದು. ಸೊ ಈ 3 ನಾನ್ ಟೆಕ್ನಿಕಲ್ ಅಂದರೆ ನಾನ್ ಇಂಜಿನಿಯರಿಂಗ್ ನೀವು ಗೌರ್ಮೆಂಟ್ ಪಾಲಿಟೆಕ್ನಿಕ್ಸಲ್ಲಿ ನೋಡಿರ್ತೀರ, ಈ CP ಅಂತ ಹೇಳ್ತೀವಿ, ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತೇಳಿ ಆ ಕೋರ್ಸಸ್ ಎಲ್ಲ ಇರುತ್ತೆ, ಅವೆಲ್ಲ ನಾನ್ ಇಂಜಿನಿಯರಿಂಗ್ ಕ್ಯಾಟಗಿರಿಯಲ್ಲಿ ಬರುತ್ತೆ. ಸೊ ಇವು ಎಷ್ಟು ವೇಕೆನ್ಸೀಸ್ ಇದೆ, ಮೊತ್ತ 24. ಆ 24 ವೇಕೆನ್ಸೀಸ್ ಯಾವ ಥರ ಅಂತೇಳಿ ಕೊಟ್ಟಿದ್ದಾರೆ, ಯಾವ ಬ್ರಾಂಚಿಗೆ ಎಷ್ಟೆಷ್ಟು ಅಂತೇಳಿ. ಸೊ ಇದನ್ನು ಏನಾಗಬೇಕು, ಪ್ರಮೋಷನ್ ಮುಖಾಂತರ ಏನಾಗುತ್ತೆ, ಲೆಕ್ಚರರ್ ಕೆಲಸ ಮಾಡಿರಬೇಕು ಆ ಒಂದು ಪರ್ಟಿಕ್ಯುಲರ್ ರೆಲೆವೆಂಟ್ ಫೀಲ್ಡಲ್ಲಿ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದೆಲ್ಲ ಡೀಟೇಲ್ನ ಕೊಟ್ಟಿದ್ದಾರೆ. ಅದಾಗಿ ನಂತರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಹ್ಯುಮ್ಯಾನಿಟೀಸು ಮತ್ತು ಸೈನ್ಸ್. ಸೊ ನೀವು ಇದರಲ್ಲಿ ಡಿಪ್ಲೊಮಾದಲ್ಲಿ ಸೈನ್ಸ್ ಸಬ್ಜೆಕ್ಟ್ನ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಓದಿರ್ತೀರ. ಸೊ ಆ ಬ್ರಾಂಚಲ್ಲಿ ಓದ್ತಿರುವಂಥ ಲೆಕ್ಚರರ್ಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾವ ಥರ ಮಾಡ್ತಾರೆ ಅಂದರೆ, ಅವ್ರಿಗೂ ಅಷ್ಟೇ ಸೇಮ್ ಪ್ರಮೋಷನ್ ಮುಖಾಂತರ. ಸೊ ಈಗ ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರಾಗಿ ಕೆಲಸ ಮಾಡ್ತೀನಿ, ನಾನು ನಾಳೆ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ಗೆ HOD ಆಗಬೇಕಂದ್ರೆ ಏನಾಗಬೇಕು, ಡೈರೆಕ್ಟ್ ಪ್ರಮೋಷನ್ ಮುಖಾಂತರನೇ ಆಗಬೇಕು. ಅದಕ್ಕೆ ಕ್ವಾಲಿಫಿಕೇಷನ್ ಏನಂತ ಮೆನ್ಷನ್ ಮಾಡಿದೆ ನೋಡಿ, ಬ್ಯಾಚುಲರ್ ಮಾಸ್ಟರ್ ಲೆವೆಲ್ ಆಗಿರಬೇಕು, 15 ಇಯರ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ರಿಸರ್ಚ್ ಅಲ್ಲಾದರೆ 5 ಇಯರ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ 1,31,000 ಇರುತ್ತೆ ನೋಡಿ. HODಗೆ ಬೇಸಿಕ್ ಪೇ ಸ್ಕೇಲ್ ನೋಡಿರಿ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಹ್ಯುಮ್ಯಾನಿಟೀಸ್ ಅಂತ ಬಂದಾಗ ಸೈನ್ಸ್ ಅಥವಾ ಜಿಯಾಲಜಿ ಆಗಿರ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ,
ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮುಂದಿನ ದಿನಗಳಲ್ಲಿ ಬರ್ತಿರೋಂಥ ರಿಕ್ರೂಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಅಸಿಸ್ಟೆಂಟ್ ಪ್ರೊಫೆಸರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ತೊಗೊಂತಿರ್ತಾರಲ್ಲ ಅಂತ ಒಂದು ಎಂಪ್ಲಾಯೀಸ್ಗೆ ಹೇಳ್ತಾ ಇದ್ದಾರೆ. ಸೊ 95% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ. ಸೊ ಈಗ ಇಂಜಿನಿಯರಿಂಗ್ ಕಾಲೇಜಸ್ ಏನಿದೆ ಅದರಲ್ಲಿ ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಏನು ವೇಕೆನ್ಸೀಸ್ ಇದೆ ಎಲ್ಲ ವೇಕೆನ್ಸೀಸಲ್ಲಿ 95% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಆಗಬೇಕು ಅಂತ ಹೇಳ್ತಾರೆ. ಕೇವಲ 5% ಮಾತ್ರ 5% ಆಫ್ ದಿ ಪೋಸ್ಟ್ ಶಾಲ್ ಬಿ ಫಿಲ್ಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫ್ರಮ್ ದಿ ಅಮಾಂಗ್ ದಿ ಪರ್ಸನ್ಸ್ ಬಿಲಾಂಗಿಂಗ್ ಟು ಗ್ರೂಪ್ ಸಿ ಕ್ಯಾಡರ್ಸ್. ಸೊ ಏನೇನು ಹೇಳ್ತಾರೆ ಅಂದರೆ 55% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಕರ್ನಾಟಕ ಸೆಂಟ್ರಲ್ಸ್. ನಿಮ್ಗೆ 100%ಅಲ್ಲಿ 95% ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇನ್ನು 5% ಏನಂತ ಹೇಳ್ತಾನೆ, 5% ಬಂದು ಗ್ರೂಪ್ ಸಿನಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಕಾಲೇಜಲ್ಲಿ ಆ ಒಂದು ಲೆಕ್ಚರರ್ಸ್ಗೆ 5% ಇಂದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, 5% ಆಫ್ ದಿ ಪೋಸ್ಟ್ ಶಾಲ್ ಬಿ ಫಿಲ್ಡ್ ವಿತ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫ್ರಮ್ ದಿ ಅಮಾಂಗ್ ದಿ ಪರ್ಸನ್ಸ್ ಬಿಲಾಂಗಿಂಗ್ ಟು ಗ್ರೂಪ್ ಸಿ ಕ್ಯಾಡರ್ಸ್ ಹೂ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಪೀರಿಯಡ್ ಆಫ್ ಪ್ರೊಬೇಷನರಿ ವಿತ್ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಂಡ್ ಟೆಕ್ನಿಕಲ್ ಎಜುಕೇಷನ್. ಸೊ ಇಲ್ಲಿ ಇವಾಗ ನೋಡಿ, ನಾನು ಏನು ಮಾಡ್ತೀನಿ ಅಂದರೆ ಪಾಲಿಟೆಕ್ನಿಕಲ್ಲಿ ಕೆಲಸ ಮಾಡ್ತಿರ್ತೀನಿ. ಸೊ ಗ್ರೂಪ್ ಸಿ, ನಾನು ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಲೆಕ್ಚರಲ್ಲಿ ಗ್ರೂಪ್ ಸಿಯಾಗಿ ಕೆಲಸ ಮಾಡ್ತಿರ್ತೀನಿ. ಸೊ ನಾಳೆ ಇಂಜಿನಿಯರಿಂಗ್ ಕಾಲೇಜದು ನೋಟಿಫಿಕೇಶನ್ ಬಂದಾಗ ಆ ನೋಟಿಫಿಕೇಷನಲ್ಲಿ ಏನಾಗಿರಬೇಕು, 95% ಡೈರೆಕ್ಟ್ ರಿಕ್ರೂಟ್ಮೆಂಟ್, ಇನ್ನು 5% ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದು, ಅಂದರೆ ಪಾಲಿಟೆಕ್ನಿಕ್ ಲೆಕ್ಚರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನಂದು 5 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಆಗ ನಾನು ಈ ನೋಟಿಫಿಕೇಷನ್ಗೆ ಈ ಒಂದು ಬೇಸಿಸ್ ಮೇಲೆ ಬರ್ಬೋದು. ಈ 5% ರಿಸರ್ವೇಷನ್ ಏನಿದೆಲ್ಲ ಈ ಕ್ಯಾಟಗಿರಿ. ಸೊ ಆಲ್ರೆಡಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನಲ್ಲಿ ಕೆಲಸ ಮಾಡ್ತಾ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ನ ಮಾಡ್ಕೊಂಡಿರುವಂಥ ಎಂಪ್ಲಾಯೀಸು ಈ ಒಂದು 5% ವೇಕೆನ್ಸೀಸ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಪ್ರೊವೈಡೆಡ್ ಇಫ್ ನೋ ಸೂಟಬಲ್ ಕ್ಯಾಂಡಿಡೇಟ್ಸ್ ಆರ್ ಅವೈಲಬಲ್ ಫ್ರಮ್ ಗ್ರೂಪ್ ಸಿ ಕ್ಯಾಡರ್ ಸಚ್ ಪೋಸ್ಟ್ ಶಾಲ್ ಬಿ ಫಿಲ್ಡ್ ವಿತ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಈಗ ನಾವೇನು 100 ವೇಕೆನ್ಸೀಸ್ ಇಂಜಿನಿಯರಿಂಗ್ ಕಾಲೇಜು ಕಾಲ್ ಆಗಿದೆ, ಅದರಲ್ಲಿ 95 ವೇಕೆನ್ಸೀಸು ಜನರಲ್ ಪಬ್ಲಿಕ್ ಕಾಲ್ ಮಾಡ್ತಾರೆ. ಅಂದರೆ ನಿಮ್ಮ ಯಾರೆಲ್ಲ ಕಾಲೇಜಲ್ಲಿ ಕೆಲಸ ಮಾಡ್ತಿಲ್ಲ, ಅಂದರೆ ಈ ಒಂದು ನೋಟಿಫಿಕೇಷನ್ಗೆ ಪ್ರಿಪೇರ್ ಮಾಡ್ತಾ ಇರ್ತಾರಲ್ಲ ಅಂಥ ಆಸ್ಪಿರೆಂಟ್ಸ್ಗೆ 95% ವೇಕೆನ್ಸೀಸ್ ಅವ್ರು ಫಿಲ್ ಆಗಿರುತ್ತೆ, ಜನರಲ್ ಪಬ್ಲಿಕ್ ಅಂತ ಇಟ್ಕೊಳ್ಳಿ. ಇನ್ನು 5% ಯಾರಿಗೆ ಡಿ ಟಿನಲ್ಲಿ ಕೆಲಸ ಮಾಡ್ತಾ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರೋಂಥ ಎಂಪ್ಲಾಯೀಸು ಈ 5%ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ ಕೇಸ್ ಈ ಡಿ ಟಿನಲ್ಲಿ ಕೆಲಸ ಮಾಡ್ತಿರೋರು ಯಾರೂ ಇಲ್ಲ, ಅವೈಲೇಬಲ್ ಇಲ್ಲ ಕ್ಯಾಂಡಿಡೇಟು, ಯಾರು ಪ್ರೊಬೇಷನರಿ ಕಂಪ್ಲೀಟ್ ಮಾಡ್ಕೊಂಡಿರೋಂಥ ಆಸ್ಪಿರೆಂಟ್ಸ್ ಇಲ್ಲ ಅಂತಂದಾಗ ಈ 5% ಇದಕ್ಕೆ ಆ್ಯಡಪ್ ಆಗುತ್ತೆ. ಸೊ ಆಗ 100% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಫಿಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಒಂದು ನಿಮ್ಗೆ ಗೊತ್ತಾಗಿರಬೇಕು. ಇದು ಅಸಿಸ್ಟೆಂಟ್ ಪ್ರೊಫೆಸರ್ದು. ಇಲ್ಲಿ ನೋಡಿ, ಇದಕ್ಕೆ ಕ್ವಾಲಿಫಿಕೇಷನ್ ಕೊಟ್ಟಿರಲ್ಲ. ಇಲ್ಲಿ ನೋಡಿ, ಮಸ್ಟ್ ಹ್ಯಾವ್ ಎ ಕ್ವಾಲಿಫಿಕೇಷನ್ ಆಸ್ ಪರ್ AICT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿದ್ದಾರೆ, ರೆಗ್ಯುಲೇಷನ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಅಂತ ಹೇಳಿದರೆ, ಪ್ರಿಸ್ಕ್ರೈಬ್ಡ್ ಬೈ ದಿ ಕನ್ಸರ್ನ್ಡ್ ನ್ಯಾಷನಲ್ ರೆಗ್ಯುಲೇಟರಿ ಅಥಾರಿಟಿ ಇಶ್ಯೂಡ್ ಬೈ ಫ್ರಮ್ ಟೈಮ್ ಟು ಟೈಮ್. ಸೊ ಇಲ್ಲಿ ನಿಮಗೆ AICT ಸ್ಕೇಲ್ಸ್, ನಾನು AICT ಕ್ವಾಲಿಫಿಕೇಷನ್ ಹೇಳಿದ್ದೀನಲ್ಲ, ಇದಕ್ಕೆ M.Tech ಕಂಪ್ಲೀಟ್ ಆಗಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗೆ ವಿತ್ ಫಸ್ಟ್ ಕ್ಲಾಸ್ ಇರಬೇಕು, ವಿತ್ ಫಸ್ಟ್ ಕ್ಲಾಸ್. ನೋಡೋಣ, ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಗೊತ್ತಾಗುತ್ತೆ. ಪೇ ಸ್ಕೇಲ್ ನೋಡಿ, 57,700 ರೂಪಾಯಿ ಇದೆ ಪೇ ಸ್ಕೇಲ್, ಬಂದು ಬೇಸಿಕ್ ಪೇ ಸ್ಕೇಲ್ ಅದು. ಸೊ ಇಲ್ಲಿ ನಿಮಗೆ ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ ಅಂತ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಮೊತ್ತ 305 ವೇಕೆನ್ಸೀಸ್ ಇದೆ. ಇಲ್ಲಿ ನೋಡ್ಬೋದು, ಸಿವಿಲ್ಗೆ 90, ಮೆಕ್ಯಾನಿಕಲ್ಗೆ 81, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 81, ಕಂಪ್ಯೂಟರ್ ಸೈನ್ಸ್ 36, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೆ 9, ಟೆಕ್ಸ್ಟೈಲ್ಗೆ 6, ಸಿಲ್ಕಿಗೆ 2. ಸೊ ಇಷ್ಟು ವೇಕೆನ್ಸೀಸ್ ಇದೆ. ಬಟ್ ಇಷ್ಟು ವೇಕೆನ್ಸೀಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗೆ 147 ಸ್ಯಾಂಕ್ಷನ್ ಆಗಿದೆ, ಫೈನಾನ್ಷಿಯಲ್ ಅಪ್ರೂವಲ್. ನೋಡೋಣ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಎಷ್ಟು ವೇಕೆನ್ಸೀಸ್ಗೆ ಬಿಡ್ತಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಹ್ಯುಮ್ಯಾನಿಟೀಸ್ಗೂ ಮೆನ್ಷನ್ ಮಾಡಿದರೆ, ಇದನ್ನು ನೋಡ್ಕೊಳ್ಳಿ. ಹ್ಯುಮ್ಯಾನಿಟೀಸ್ ಅಂದರೆ ಜಿಯಾಲಜಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಸೊ ನಿಮ್ಗೆ ಗೊತ್ತಿರಬೇಕು, PU ಮೇಲೆ ಕಂಪ್ಲೀಟ್ ಮಾಡೋರಿಗೆ ಪಿ ಸೈಕಲ್ ಸಿ ಸೈಕಲ್ ಅಂತ ಓದ್ತಿರ್ತಾರಲ್ಲ, ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಲೆಕ್ಚರ್ಸ್ ಬೇಕು, ಅವ್ರಿಗೂ ಯಾವ ಥರ ರಿಕ್ರೂಟ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ನ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ 95% 5% ಸೇಮ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವ ಥರ ಆಗುತ್ತೆ ಅದೇ ಥರನೇ. ಈಗ ಇದು ಭಾಳ ಇಂಪಾರ್ಟೆಂಟು, ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಇದಕ್ಕೆ ನೋಡ್ತಾ ಇರ್ತಾರೆ. ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸು ಪಾಲಿಟೆಕ್ನಿಕ್ ಕಾಲೇಜಸಲ್ಲಿ, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಮೊತ್ತ 2042 ವೇಕೆನ್ಸೀಸ್ ಇದೆ. ಬಟ್ ಇಷ್ಟು ಈ ಸಲ ಕಾಲಾಗಲ್ಲ. ಇದರಲ್ಲಿ ನಿಮಗೆ 600 700 ವೇಕೆನ್ಸೀಸ್ ಬರ್ಬೋದು. ಸಿವಿಲ್ ನೋಡಿರಿ 481 ಇದೆ, ಎಲೆಕ್ಟ್ರಿಕಲ್ 209, ಮೆಕ್ಯಾನಿಕಲ್ 522, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 441, ಆಟೋಮೊಬೈಲ್ಗೆ 48, ಕೆಮಿಕಲ್ಗೆ 7, ಮೆಟಲರ್ಜಿಗೆ 6, ಕಂಪ್ಯೂಟರ್ ಸೈನ್ಸ್ 329, ಇನ್ಫಾರ್ಮೇಷನ್ಗೆ 4, ಸಿರಾಮಿಕ್ಸ್ಗೆ 4, ಟೆಕ್ಸ್ಟೈಲ್ಗೆ 4. ಅದೇ ರೀತಿಯಲ್ಲಿ ಪಾಲಿಮರ್ಸ್ಗೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ ನೋಡಿ, ಯಾರೆಲ್ಲ ಇನ್ಸ್ಟ್ರುಮೆಂಟೇಷನ್ಗೂ ಕೊಟ್ಟಿದ್ದಾನೆ, ಮೈನಿಂಗ್ ಸರ್ವೆ ಕಂಪ್ಲೀಟ್ ಆಗಿರೋರು ಕೊಟ್ಟಿದ್ದಾನೆ, ಬೋರಿಂಗ್ ಆ್ಯಂಡ್ ಡ್ರಿಲ್ಲಿಂಗು, ಮೈನಿಂಗ್ ಇಂಜಿನಿಯರಿಂಗ್. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗೂ ವೇಕೆನ್ಸೀಸ್ ಇದೆ. ಇಲ್ಲಿ ಅತಿ ದೊಡ್ಡ ನಂಬರ್ ಆಫ್ ವೇಕೆನ್ಸೀಸ್ ಯಾರಿಗಿದೆ ಅಂತ ನೋಡ್ತಾ ಇದ್ದೀರಾ. ಪೇ ಸ್ಕೇಲ್ ಏನು 57,700 ರೂಪಾಯಿ. ಇದಕ್ಕೇನು ಅಷ್ಟೇ, ಇಲ್ಲಿ ನೋಡಿ 95% ಡೈರೆಕ್ಟ್ ರಿಕ್ರೂಟ್ಮೆಂಟು, 5% ಗ್ರೂಪ್ ಸಿ ಎಲ್ಗೆ ಯಾರು ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಅಂತ ಹೇಳಿದರೆ. ಇನ್ ಕೇಸ್ ಗ್ರೂಪ್ ಸಿ ಎಲ್ ಅವೈಲೇಬಲ್ ಇಲ್ಲ ಅಂದರೆ ಅದನ್ನು 95% ಆ್ಯಡ್ ಆಗಿ ಜನರಲ್ ಪಬ್ಲಿಕ್ಗೆ ಕಾಲ್ ಮಾಡಬೇಕು. ಸೊ 95% ವೇಕೆನ್ಸೀಸ್ ಏನಿದೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ನೀವು ತೊಗೊಳ್ಳಿ. ಅದಾಗಿ ನಂತರ ಕ್ವಾಲಿಫಿಕೇಷನ್ ನೋಡಿ, ಇಲ್ಲಿ ಹೇಳಿದರೆ ಡೈರೆಕ್ಟ್ ಮಸ್ಟ್ ಹ್ಯಾವ್ ಕ್ವಾಲಿಫಿಕೇಷನ್ ಆಸ್ ಪರ್ AICT ರೆಗ್ಯುಲೇಷನ್ಸ್. ಸೊ AICT ರೆಗ್ಯುಲೇಷನ್ಸ್ ಅಂತ ನೋಡಿದಾಗ ಇದಕ್ಕೇನು ಕೇಳಿದಾನೆ, ಬಿ ವಿತ್ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಆಗಿತ್ತು ಅಂದರೆ ನೀವು ಎಲಿಜಿಬಲ್ ಆಗಿರ್ತಾರೆ. ಸೊ ಇಲ್ಲಿ ಫಸ್ಟ್ ಕ್ಲಾಸ್ ಅಂತಂದಾಗ ಎಲ್ಲರಿಗೂ ಅಲ್ಲ, ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ಗೆ ಆ್ಯಂಡ್ OBC ಆಸ್ಪಿರೆಂಟ್ಸ್. OBC ಅಂದರೆ 3A 3B 2A 2B ಎಲ್ಲ ಬರ್ತಾರೆ. ಅದೇ SC
ST ಮತ್ತು ಕ್ಯಾಟಗಿರಿ 1 ಅಂತ ನೋಡ್ಕೊಂಡಾಗ ಇವರಿಗೆ 5% ರಿಲ್ಯಾಕ್ಸೇಷನ್ ಕೊಡಬಹುದು. ಸೊ 55% ಅಥವಾ 50% ಇದು ನೋಡೋಣ. ಕರ್ನಾಟಕ ಸಿವಿಲ್ ಸರ್ವಿಸ್ ರೆಗ್ಯುಲೇಷನ್ಸ್ ಬಂದಾಗ, ಅಂದರೆ ನೋಟಿಫಿಕೇಶನ್ ಬಂದಾಗ ಗೊತ್ತಾಗುತ್ತೆ ಅದು ಯಾರಿಗೆ ಎಷ್ಟು ಪರ್ಸೆಂಟೇಜ್ನೆಲ್ಲ ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಯಾರಿಗೆ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇಷ್ಟು ವೇಕೆನ್ಸೀಸ್ ಇದೆ. ಇಷ್ಟು ವೇಕೆನ್ಸೀಸ್ ಕಾಲ್ ಫಾರ್ ಆಗದೆ ಇರ್ಬೋದು. ಈಗ ಅರೌಂಡ್ 1000 ವೇಕೆನ್ಸೀಸು ನಿಮಗೆ ಬರುತ್ತೆ ಓವರಾಲ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಪಾಲಿಟೆಕ್ನಿಕ್ ಲೆಕ್ಚರರ್ಗೆ. 1000ಅಲ್ಲಿ ಅರೌಂಡ್ ಒಂದು 800 ವೇಕೆನ್ಸೀಸ್ ಅಥವಾ 750 ವೇಕೆನ್ಸೀಸ್, 750 to 800 ಅಂತ ಕನ್ಸಿಡರ್ ಮಾಡಿ. ಇಷ್ಟು ವೇಕೆನ್ಸೀಸ್ ಯಾರಿಗೂ ಹೋಗುತ್ತೆ? ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಷನ್ಗೆ ಹೋಗುತ್ತೆ. ಸೊ ಅದರಲ್ಲಿ ನಿಮಗೆ ಮೆಕ್ಯಾನಿಕಲ್ 213 ವೇಕೆನ್ಸೀಸ್ ಏನಿದೆ. ಅದೇ ರೀತಿಯಲ್ಲಿ EEE ಅವರಿಗೆ 180 ವೇಕೆನ್ಸಿ ಇದೆ, 180. ECಗೆ ಇವ್ರಿಗೆ 200 ವೇಕೆನ್ಸಿ ಏನೋ ಇರಬೇಕು. ಸಿವಿಲ್ಗೆ 160 ವೇಕೆನ್ಸಿ ಏನೋ ಇರಬೇಕು. ಕಂಪ್ಯೂಟರ್ ಸೈನ್ಸ್ಗೆ 80 ವೇಕೆನ್ಸೀಸ್ ಇದೆ. ಸೊ ಇದೇ ರೀತಿಯಲ್ಲಿ ಎಲ್ಲರಿಗೂ ಕ್ಲಾಸಿಫೈ ಆಗ್ತಾ ಹೋಗಿದೆ. ನೋಡೋಣ ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ಯಾರ್ಯಾರಿಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ನಾನು ನಿಮ್ಗೆ ಹೇಳಬೇಕಾಯಿತು. ಇದು ನಾನ್ ಟೆಕ್ನಿಕಲ್ಗೆ ಲೆಕ್ಚರರ್ ಪೋಸ್ಟ್ ಇನ್ ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸು. ಇದು ನಾನು ನಿಮ್ಗೆ ಹೇಳೋಕೆ ಹೋಗಲ್ಲ. ಇದು ಬೇಕಂದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. CP ಆಗಿರೋರು ಲೈಬ್ರರಿ ಸೈನ್ಸು ಅಪಿರಲ್ ಸೈನ್ಸ್ ಮಾಡಬೇಕು ಅಂದರೆ ಈ ಪೋಸ್ಟಲ್ಲಿ ತೊಗೊಳ್ಬೇಕು ಅನ್ನೋರಿಗೆ ನೋಡ್ಕೊಳ್ಳಿ ಒಂದ್ಸಲ. ಹ್ಯುಮ್ಯಾನಿಟೀಸು ಅಷ್ಟೇ, ಸೈನ್ಸ್, ಇಂಗ್ಲೀಷ್, ಜಿಯಾಲಜಿನಲ್ಲಿರುವಂಥ ಒಂದು ಮಾಸ್ಟರ್ ಗ್ರಾಜುಯೇಟ್ಸ್ನು ಇದನ್ನು ನೋಡ್ಕೊಳ್ಬೋದು. ಪಾಸ್ ಮಾಡ್ಕೊಂಡು ಈ ಡಾಕ್ಯುಮೆಂಟ್ನ ನೋಡ್ಕೊಳ್ಳಿ. ಸೊ ಇಷ್ಟು ನಾನು ನಿಮಗೆ ಹೇಳಬೇಕಾಯ್ತು ಈ ವಿಡಿಯೋದಲ್ಲಿ. ಇದು ಸಂಬಂಧಪಟ್ಟಂಥದ್ದು ಯಾವುದು ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇದು ಇವತ್ತು ಬಂದಿರೋಂಥ ಡಾಕ್ಯುಮೆಂಟು, ಅಫಿಷಿಯಲ್ ಡಾಕ್ಯುಮೆಂಟು. ಮುಂದಿನ ದಿನಗಳಲ್ಲಿ ಅಂದರೆ ಹತ್ತಿರ ಇದೆ, 3 to 4 ತಿಂಗಳು, ಮ್ಯಾಕ್ಸಿಮಮ್ 4 months ಆಗಿದ್ದೇ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಸೊ ಈಗಾಗಲೇ ಗೊತ್ತಿರಬೇಕು, ರಾಜ್ಯ ಸರ್ಕಾರದವ್ರು ಹೇಳಿದ್ದಾರೆ ಆಗಸ್ಟ್ ಆಗಿದ ನಂತರನೇ ಯಾವುದೇ ಥರದ ನೋಟಿಫಿಕೇಶನ್ಸ್ ಆಗಲಿ ನಾವು ಮಾಸಾಗಿ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರ ನೋಡಿದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೆ ಈ ನೋಟಿಫಿಕೇಶನ್ ಬರ್ಬೋದು. ಅಕ್ಟೋಬರ್ಗೆ ಈ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ. ನೋಟಿಫಿಕೇಶನು ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಅದಾಗಿದ ನಂತರ ಯಾರೆಲ್ಲ ಏನಾದರೂ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಡೌಟ್ಸ್ನ ಕೇಳಬೇಕಂತ ಅಂದ್ಕೊಂಡಿದ್ರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ನಿಮ್ಮ ಡೌಟ್ಸ್ನ ಕೇಳ್ಬೋದು, ಅಥವಾ ಈ ಒಂದು ಇವರಿಗೆ ನಿಮಗೆ ಟೆಕ್ಸ್ಟ್ ಮಾಡಿದರೆ, ವಾಟ್ಸಪ್ ಮುಖಾಂತರ ಟೆಕ್ಸ್ಟ್ ಮಾಡಿದರೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೋರ್ಸ್ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಈ ಡಾಕ್ಯುಮೆಂಟ್ ಬಗ್ಗೆ ಏನಾದ್ರು ಡೌಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಂಬರ್ ನೋಡಿ 8861405848. ಸೊ ಸಾಕಷ್ಟು ಜನ ಕಾಂಟ್ಯಾಕ್ಟ್ ನಂಬರ್ನ ಕೇಳ್ತಾ ಇದ್ರಿ. ಸೊ ಈ ನಂಬರ್ ಆಗಿರುತ್ತೆ 8861405848. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲಾರಿಫೈ ಮಾಡ್ತಾರೆ. ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ಸ್ ಈಗಾಗಲೇ ಹೇಳಿದ್ದೀನಿ, ಮತ್ತೆ ನೋಟಿಫಿಕೇಶನ್ ಬಗ್ಗೆ ಕೇಳೋಕೆ ಹೋಗಬೇಡಿ. ಡೌಟ್ಸ್ ರಿಗಾರ್ಡಿಂಗ್ ಏನಾದರೂ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಡೌಟ್ಸ್ ಇತ್ತು, ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಥ ಆಗಿರ್ಬೋದು, ಅಥವಾ ಬೇರೆ ಇನ್ನಿತರ ಯಾವುದಾದ್ರೂ ಟೆಕ್ನಿಕಲ್ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಡೌಟ್ ಆಗಿರ್ಬೋದು, ಅಥವಾ ಕೋರ್ಸ್ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು. ಸೊ ಎಲ್ಲ ಡೀಟೇಲ್ಸ್ನ ನೀವು ಈ ನಂಬರ್ಗೆ ಟೆಕ್ಸ್ಟ್ ಮಾಡಿಬಿಟ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದೇ ನೋಟಿಫಿಕೇಶನ್ ಬರಲಿ, ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಈ ನೋಟಿಫಿಕೇಶನ್ ಆಗಿರ್ಬೋದು, ಬೇರೆ ಯಾವುದೇ ನೋಟಿಫಿಕೇಶನ್ ಆಗಿರ್ಬೋದು, ಆ ನೋಟಿಫಿಕೇಶನ್ ಬಂದಾಗಲಿಂದ ಹಿಡಿದು ಕೊನೆಯವರೆಗೂ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಸ್ಟ್ ಬರೋ ತನಕ ನಿಮಗೆ ನಾನು ಪ್ರತಿಯೊಂದು ಡೀಟೇಲು ನನ್ನ ಚಾನಲಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡ್ತಾ ಮೊದಲು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಶನ್ ಅಪ್ಡೇಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಕೊನೆಯದಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಇನ್ಫಾರ್ಮೇಟಿವ್ ಅನಿಸ್ತಂದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.